ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಚತುರ್ಭುಜವನ್ನು ರಚಿಸುವಾಗ ಮೊದಲಿಗೆ ಒಂದು ರಫ್ ಸ್ಕೆಚ್ ಕಚ್ಚಾ ಚಿತ್ರವನ್ನು ಬರ್ಕೊಳ್ಬೇಕು. ಇಂತಹ ಒಂದು ಚತುರ್ಭುಜವನ್ನು ಬರ್ಕೊಳ್ಳಿ. ಕಚ್ಚಾ ಚಿತ್ರ ಅಂತ ಹೇಳಿ ಕರಿತೀವಿ. ನೀವು ಇಲ್ಲಿ 4 ಬಾಹುಗಳಿದ್ರೆ ಆಯಿತು, ನೀವು ಹೇಗೆ ಬೇಕಾದರೂ ಬರ್ಕೊಳ್ಬೋದು. ನಂತರದಲ್ಲಿ ಪ್ರಶ್ನೆಯನ್ನು ನೋಡಿ ನೀವು ಇಲ್ಲಿಗೆ ಹೆಸರನ್ನು ಕೊಡಬೇಕು. ಪ್ರಶ್ನೆಯಲ್ಲಿ ABCD ಚತುರ್ಭುಜ ಅಂತ ಹೇಳಿರೋದ್ರಿಂದ ನಾವಿಲ್ಲಿಗೆ A, ಇಲ್ಲಿ B, ಇಲ್ಲಿ C ಮತ್ತು ಇಲ್ಲಿ D ಎನ್ನುವಂಥ ಹೆಸರನ್ನು ಕೊಟ್ಕೊಳ್ಳೋಣ. ಒಂದು ವೇಳೆ ಪ್ರಶ್ನೆಯಲ್ಲಿ PQRS ಚತುರ್ಭುಜ ಅಂತ ಇದ್ರೆ ಇಲ್ಲಿ B, ಇಲ್ಲಿ Q, ಇಲ್ಲಿ R, ಇಲ್ಲಿ S ಅಂತ ಹೆಸರನ್ನು ಕೊಟ್ಕೊಳ್ತಾ ಇದ್ದೀವಿ. ABCD ಹೆಸರನ್ನು ಕೊಟ್ಟಾದ್ಮೇಲೆ ಅಳತೆಗಳನ್ನು ಪ್ರಶ್ನೆಯಲ್ಲಿ ಗಮನಿಸಿ. AB 8 ಸೆಂಟಿಮೀಟರ್ ಇರೋದ್ರಿಂದ ಇಲ್ಲಿಗೆ 8 ಸೆಂಟಿಮೀಟರ್ ಅಂತ ಹೇಳಿ ಬರ್ಕೊಳ್ಳಿ. ಹಾಗೆ BC ಕೂಡ 8 ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದ ಇಲ್ಲೂ ಕೂಡ 8 ಸೆಂಟಿಮೀಟರ್ ಅಂತ ಬರೀರಿ. AD 9 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿರೋದ್ರಿಂದ ಇಲ್ಲಿಗೆ 9 ಸೆಂಟಿಮೀಟರ್ ಅಂತ ಹೇಳಿ ಬರ್ಕೊಳ್ಳಿ. ಹಾಗೆ CD 10 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿರೋದ್ರಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಅಂತ ಹೇಳಿ ಬರ್ಕೊಳ್ಳಿ. ಈ 4 ಅಳತೆಗಳಾದ್ಮೇಲೆ ಇನ್ನೊಂದು ಕರ್ಣವನ್ನು ಕೊಟ್ಟಿದ್ದಾರೆ, AC ಅನ್ನುವಂಥ ಕರ್ಣ. ಅದರಿಂದ A ಮತ್ತು C ಅನ್ನು ಸೇರಿಸಿ ಇದು ಕರ್ಣ, ಇದು 9 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿರೋದ್ರಿಂದ ಇಲ್ಲಿಗೆ 9 ಸೆಂಟಿಮೀಟರ್ ಅಂತ ಹೇಳಿ ಬರ್ಕೊಳ್ಳಿ. ನಂತರದಲ್ಲಿ ಈಗ ರಚನೆಗೆ ಬರೋಣ. ಮೊದಲಿಗೆ ಪಾದವನ್ನು ಎಳಿಬೇಕು. ಅಲ್ಲಿ A ಅನ್ನುವಂಥ ಒಂದು ಬಿಂದುವನ್ನು ಗುರುತಿಸ್ಕೊಳ್ಳಿ. ನಂತರ ಪಾದ 8 ಸೆಂಟಿಮೀಟರ್ ಅಂತ ಹೇಳಿರೋದ್ರಿಂದ AB ಅನ್ನುವಂಥ ಒಂದು ರೇಖಾಖಂಡ 8 ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಹೇಳ್ಕೊಳ್ಳಿ. ಪಾದ 8 ಸೆಂಟಿಮೀಟರ್. ನಂತರ AC 9 ಸೆಂಟಿಮೀಟರ್ ಇರೋದ್ರಿಂದ ಕೈವಾರದಲ್ಲಿ 9 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು A ಯಲ್ಲಿ ಕೈವಾರ ಇಟ್ಕೊಂಡು ಒಂದು ಕಂಸವನ್ನು ಎಳೆಯಿರಿ. ನೋಡಿ, ಇಲ್ಲಿ AC ಯಲ್ಲಿ A ನಲ್ಲಿ ಇಟ್ಕೊಳ್ತೀವಿ. ಹಾಗೆ BC ಯಲ್ಲಿ B ನಲ್ಲಿ ಕೈವಾರ ಇಟ್ಕೊಳ್ತೀವಿ. 8 ಸೆಂಟಿಮೀಟರ್ ಅಂತ ಇರೋದ್ರಿಂದ 8 ಸೆಂಟಿಮೀಟರ್ ಅಳತೆಯೊಂದಿಗೆ ಇನ್ನೊಂದು ಕಂಸವನ್ನು ಎಳೆಯಿರಿ. ಈ 2 ಕಂಸಗಳು ಛೇದಿಸುವಂತಹ ಬಿಂದುವಿಗೆ C ಅನ್ನುವಂಥ ಹೆಸರನ್ನು ಕೊಟ್ಕೊಳ್ಳಿ. ನೋಡಿ, ಇಲ್ಲಿ C ಅನ್ನುವಂಥ ಹೆಸರಿರೋದ್ರಿಂದ ನಾವಿಲ್ಲಿ C ಅನ್ನುವಂಥ ಹೆಸರನ್ನು ಕೊಡ್ತೀವಿ. ಪ್ರತಿಯೊಂದು ಹಂತದಲ್ಲಿ ಕೂಡ ನೀವು ಹೆಸರನ್ನು ಕೊಡುವಾಗ ಕಚ್ಚಾ ಚಿತ್ರವನ್ನು ನೋಡಿ ಆ ಹೆಸರನ್ನು ಕೊಡ್ತಾ ಹೋಗಬೇಕಾಗತ್ತೆ. ಈ C ಯನ್ನು ಹೆಸರು ಕೊಟ್ಟಾದ್ಮೇಲೆ AC ಯನ್ನು ಸೇರಿಸಬೇಕು, ಹಾಗೆ BC ಯನ್ನು ಸೇರಿಸಬೇಕಾಗುತ್ತೆ. A ಮತ್ತು C ಯನ್ನು ಸೇರಿಸಿ ಹಾಗೆ B ಮತ್ತು C ಯನ್ನು ಸೇರಿಸಿ. ನೋಡಿ, ಈಗ ನಾವು ABC ಅನ್ನುವಂಥ ಒಂದು ತ್ರಿಭುಜವನ್ನು ಮುಗಿಸಿದ್ದೀವಿ, ರಚನೆಯನ್ನು ಮುಗಿಸಿದ್ದೀವಿ. ಇನ್ನು ಉಳಿದಿರುವಂಥ ಭಾಗ ಯಾವುದು? AD ಅನ್ನುವಂಥ ಒಂದು ರೇಖೆ ಬೇಕು ನಮಗೆ, CD ಅನ್ನುವಂಥ ಇನ್ನೊಂದು ರೇಖೆ ಬೇಕು. ಇವೆರಡು ರೇಖೆಗಳು ನಮ್ಮ ಬಲಗಡೆಗೆ ಬರ್ತಾ ಇದೆ, ಈ ಚಿತ್ರದ ಬಲಗಡೆಗೆ ಇದೆ. ಅದರಿಂದ ಈಗ AD ಯನ್ನು ರಚಿಸಬೇಕಾದ್ರೆ ಇದು 9 ಸೆಂಟಿಮೀಟರ್ ಇರೋದ್ರಿಂದ ಕೈವಾರದಲ್ಲಿ 9 ಸೆಂಟಿಮೀಟರ್ ತ್ರಿಜ್ಯ ತಗೊಳ್ಬೇಕು. AD ಅನ್ನುವಂಥ ರೇಖೆ ಏನಿಂದ ಹೊರಟಿರೋದ್ರಿಂದ ಏನಲ್ಲಿ ಅಂದರೆ ಇಲ್ಲಿ ಕೈವಾರ ಇಟ್ಕೊಂಡು 9 ಸೆಂಟಿಮೀಟರ್ ತ್ರಿಜ್ಯ ತಗೊಂಡು ಹೀಗೆ ಈ ಬದಿಗೆ ಒಂದು ಕಂಸವನ್ನು ಎಳೆಯಬೇಕಾಗುತ್ತೆ. ಹಾಗೆ CD 10 ಸೆಂಟಿಮೀಟರ್ ಇರೋದ್ರಿಂದ ಕೈವಾರದಲ್ಲಿ 10 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು C ನಲ್ಲಿ ಇಟ್ಕೊಂಡು ಇನ್ನೊಂದು ಕಂಸವನ್ನು ನಾವು ರಚಿಸ್ತೀವಿ. ಈಗ AD 9 ಸೆಂಟಿಮೀಟರ್, ಕೈವಾರದಲ್ಲಿ 9 ಸೆಂಟಿಮೀಟರ್ ಅಳತೆಯನ್ನು ತಗೊಳ್ಳಿ. ಹಾಗೆ A ನ ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸವನ್ನು ರಚಿಸಿ. ಹಾಗೆ CD 10 ಸೆಂಟಿಮೀಟರ್ ಇರೋದ್ರಿಂದ 10 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು C ಯನ್ನು ಕೇಂದ್ರವಾಗಿ ಇಟ್ಕೊಂಡು ಇನ್ನೊಂದು ಕಂಸವನ್ನು ಎಳೆಯಿರಿ. ಈ 2 ಕಂಸಗಳು ಛೇದಿಸುವಂಥ ಬಿಂದುವಿಗೆ ಈ ಕಚ್ಚಾ ಚಿತ್ರ ನೋಡಿ, ಇಲ್ಲಿ D ಅಂತ ಇರೋದ್ರಿಂದ ಇಲ್ಲಿ D ಅನ್ನುವಂಥ ಹೆಸರನ್ನು ಕೊಟ್ಕೊಳ್ಳಿ. ನಂತರದಲ್ಲಿ A ಮತ್ತು D ಯನ್ನು ಸೇರಿಸಿ ಹಾಗೆ C ಮತ್ತು D ಯನ್ನು ಕೂಡ ಸೇರಿಸಿ. ABCD ಅಂತ ಹೇಳಿ ಏನು ಚಿತ್ರ ಬಂದಿದೆಯೋ ಇದು ಚತುರ್ಭುಜ ಆಗಿದೆ, ದತ್ತ ಅಳತೆಯ ಚತುರ್ಭುಜ ಆಗಿದೆ. ಈ ಚಿತ್ರದಲ್ಲಿ 4 ಬಾಹುಗಳನ್ನು ಕೊಟ್ಟಿದ್ದಾರೆ, ಹಾಗೆ ಒಂದು ಕರ್ಣವನ್ನು ಕೊಟ್ಟಿದ್ದಾರೆ. 4 ಬಾಹುಗಳು ಮತ್ತು ಒಂದು ಕರ್ಣವನ್ನು ಕೊಟ್ಟಾಗ ಈ ರೀತಿಯಾಗಿ ನಾವು ಚತುರ್ಭುಜವನ್ನು ರಚಿಸಬಹುದು.